ಹೊರಗಡೆಯಿಂದ ನೋಡುವುದಕ್ಕೆ ಪುಟ್ಟ ದಿನಸಿ ಅಂಗಡಿ, ಒಳಗಡೆ ಎಂಟ್ರಿ ಕೊಟ್ರೆ ಎಣ್ಣೆ ಎಣ್ಣೆ. ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇದೆ, ಅಕ್ರಮವಾಗಿ ಮಾರಾಟ ಮಾಡಲಾಗ್ತಾ ಇದೆ ಎಣ್ಣೆ. ಅಬಕಾರಿ ಸಚಿವರೇ, ನೀವು ನೋಡಲೇಬೇಕಾದ ಸುದ್ದಿ ಇದು. ಇವಾಗ ಬ್ಯಾಗ್ ಓಪನ್ ಅಂತಲ್ಲ ನಿಮಗೆ, ಆ ಬ್ಯಾಗಲ್ಲಿ ಎಣ್ಣೆ ಇದೆಯಲ್ಲ, ಆ ಬ್ಯಾಗ್ ಓಪನ್ ಮಾಡಿ. ಒಂದು ಹುಡುಗ ಬೈಕ್ನಲ್ಲಿ ತಂದುಕೊಟ್ನಲ್ಲ ನಿಮಗೆ ಬ್ಯಾಗು, ಅದರಲ್ಲಿ ಎಣ್ಣೆ ಇದೆ, ನಾವು ನೋಡಿದ್ದೀವಿ, ನಮ್ಮ ಹತ್ರ ವಿಡಿಯೋಸ್ ಇದೆ. ನೀವು ಎಣ್ಣೆ ಹಿಂದಿ ಹುಡುಗರಿಗೆ ಕೊಟ್ಟಿದ್ದು, ಅಲ್ಲೊಬ್ಬ ಬಂದು 90 ಕೇಳಿದ್ದು, ಪ್ರತಿ ಒಂದು ವಿಡಿಯೋ ಇದೆ. ಆ ಬ್ಯಾಗ್ ಓಪನ್ ಮಾಡಿ, ನಾವು ಹಂಗೆ ಹೋಗ್ತೀವಿ. ಆ ಬ್ಯಾಗ್ ಓಪನ್ ಮಾಡಲಿಲ್ಲ ಅಂದರೆ ನಾವು ಕಾರ್ ತರಿಸ್ತೀವಿ ಇಲ್ಲಿಗೆ. ಹಾಂ, ಬ್ಯಾಗ್ ಓಪನ್ ಮಾಡಿ ಮೇಡಮ್. ಆಯಿತು, ಬ್ಯಾಗ್ ಓಪನ್ ಮಾಡಿ, ಬ್ಯಾಗ್ ಓಪನ್ ಮಾಡಿರಿ. ನಾನು ನೋಡಿದೆ, ನನ್ನ ಹತ್ರ ಸಾಕ್ಷಿ ಇದೆ, ವಿಡಿಯೋ ಸಾಕ್ಷಿ ಇರೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು, ಓಕೆನಾ? ನೀವು ಎಣ್ಣೆ ಕೊಟ್ಟಿರೋದು ಹಿಂದೇನು ಬಂದು ಕೇಳಿದ್ದು ನಿನ್ನೆ ಮೊನ್ನೆಯಿಂದನೂ ಇದೆ. ಇವಾಗ ಆಯಿತು, ನೀವು ಎಷ್ಟು ತರಿಸಿದ್ದೀರಾ ಅಂತ ನೋಡ್ಬಿಟ್ಟು ನಾನು ವಿಡಿಯೋ ಇಲ್ಲೇ ನಿಮ್ಮ ಮುಂದೆನೇ ಡಿಲೀಟ್ ಮಾಡ್ತೀನಿ. ಅಬ್ಬಬ್ಬ, ನೋಡಿದ್ರಲ್ಲ ಹೆಂಗಿದೆ ಸಾರಾಯಿ ಪ್ಯಾಕೆಟ್ಗಳು. ನೋಡೋದಕ್ಕೆ ಇದು ದಿನಸಿ ಅಂಗಡಿ, ಆದ್ರೆ ಒಳಗಡೆ ಏನಿಟ್ಟಿದ್ದಾರೆ ನೋಡಿ. ಅಬಕಾರಿ ಸಚಿವರೇ, ನೀವು ನೋಡ್ಲೇಬೇಕಾದ ಸುದ್ದಿ ಇದು. ನೋಡಿ, ಸಾರಾಯಿಯನ್ನ ಹೇಗೆ ದಿನಸಿ ಅಂಗಡಿಗಳಲ್ಲಿ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಅಂತ. ಒಂದಲ್ಲ ಎರಡಲ್ಲ, ನೂರಾರು ಪ್ಯಾಕೆಟ್ಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ನಿಧವಂದ ಗ್ರಾಮ ಸೋಂಪುರ ಕೈಗಾರಿಕಾ ಪ್ರದೇಶದಲ್ಲಿರುವ ಈ ಅಂಗಡಿ ಮಾಲೀಕರನ್ನ ನಮ್ಮ ಸಿಬ್ಬಂದಿ ಪ್ರಶ್ನೆ ಮಾಡಿದ್ರೆ ಎಂತಹ ಉತ್ತರ ಕೊಟ್ರು ನೋಡಿ ವೀಕ್ಷಕರೇ. ಅದನ್ನ ನಾವು ಹೇಳೋದಕ್ಕಿಂತ ನೀವು ನೋಡಿದ್ರೇನೆ ಚಂದ. ಹೊರಗಡೆಯಿಂದ ನೋಡೋದಕ್ಕೆ ಇದು ಪುಟ್ಟ ಅಂಗಡಿ, ಅದರಲ್ಲೂ ಚಕ್ಲಿ ಹಾಗೆ ಸಣ್ಣ ಪುಟ್ಟ ಮನೆ ದಿನಸಿ ಸಾಮಾನ್ ಸಿಗೋ ಶಾಪ್. ಆದ್ರೆ ಅಕ್ರಮವಾಗಿ ಯಾವುದೇ ಲೈಸೆನ್ಸ್ ಇಲ್ಲದೆ ಈ ಅಂಗಡಿಯಲ್ಲಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ. ನಮ್ಮ ಕ್ಯಾಮೆರಾದಲ್ಲಿ ಈ ಅಂಗಡಿ ಮಾಲಕಿ ಬೈಕ್ನಲ್ಲಿ ಒಬ್ಬ ಎಣ್ಣೆ ತಂದು ಕೊಟ್ಟಿದ್ದನ್ನ ಈಕೆ ಹೇಗೆ ಒಳಗೆ ತಗೊಂಡು ಹೋದ್ಲು ಅನ್ನೋದು ಸರಿಯಾಗಿದೆ. ಈಕೆ ಅದನ್ನ ಪಡೆದು ಅನೇಕರಿಗೆ ಮಾರಾಟ ಮಾಡಿರುವ ವಿಡಿಯೋ ಕೂಡ ರೆಡ್ ಹ್ಯಾಂಡ್ ಆಗಿ ನಮಗೆ ಸಿಕ್ಕಿದೆ. ಈ ಅಕ್ರಮ ಮದ್ಯ ಮಾರಾಟದ ಜಾಲವನ್ನ ನಾವು ಪತ್ತೆ ಮಾಡಿದ್ದೇವೆ. ಅಬಕಾರಿ ಸಚಿವರು ಹಾಗೆ ಅಬಕಾರಿ ಅಧಿಕಾರಿಗಳು ಹೀಗೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡೋದನ್ನ, ಸರಬರಾಜು ಮಾಡೋದನ್ನ ತಪ್ಪಿಸಬೇಕಿದೆ. ಇಲ್ಲವಾದ್ರೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋ ಟ್ಯಾಗ್ ಲೈನ್ ವ್ಯರ್ಥ. ಜೊತೆಗೆ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಲೈಸೆನ್ಸ್ ಕೂಡ ನಾಮಕಾವಸ್ಥೆ ಅನಿಸಿಕೊಳ್ಳುತ್ತೆ. ಏನು ದಿನಕ್ಕೆ ಎಷ್ಟು ಮಾಡ್ತೀರಾ? ಇಷ್ಟೇ ಸರ್, ಇಷ್ಟು ಹೋಗಲ್ಲ ಸರ್, ದಿನ 2 ದಿವಸಕ್ಕೆ ಆಗ್ತದೆ. 2 ದಿನ? ಹೌದು ಸರ್. ನಮ್ದು ದೇವರೇ ಸರ್, ಹೊಟ್ಟೆಗೆ ನನಗೆ ಏಟಾಗ್ಬಿಟ್ಟಿದೆ ಸರ್, ಅದಕ್ಕೋಸ್ಕರ ತಲೆ ಏಟಾಗಿದೆ, ಅದಕ್ಕೋಸ್ಕರ ಇದ್ದಾಗ ಜೀವನ ಮಾಡ್ತಾ ಇದ್ವಿ. ಮತ್ತೀಗಿಲ್ಲ, ಏನು ಮಾರಲ್ಲ ಅಂದ್ರ? ಡೈಲಿ ಕೊಡ್ತೀರಾ? ಡೈಲಿ ಎಷ್ಟು ಸೈಡು 2 ದಿನಕ್ಕಾಗುತ್ತೆ ಸರ್. 2 ದಿನಕ್ಕಾಗುತ್ತೆ.